ಚಾರ್ಜ್ ಮಾಡಿದ್ದೀವಿ ನೋಡಿ ಸರ್. ಒಂದು ಕಂಪ್ನಿಯಲ್ಲಿ ಚಾರ್ಜ್ ಆಗಿತ್ತು, ಇವಾಗ ನಾವು ಇಲ್ಲಿ ಮಾಡಿದ್ದೀವಿ ಶ್ರೀ ವಾಸವಿ ಎಂಟರ್ಪ್ರೈಸಸಲ್ಲಿ. ಇವಾಗ ನಾವು ಟೆಸ್ಟಿಂಗ್ ಮಾಡಿದ್ದೀವಿ, ಚಾರ್ಜ್ ಎಲ್ಲ ಮಾಡಿ 63 ವೋಲ್ಟ್ಸ್ ಪಕ್ಕ ಬರುತ್ತೆ. 100% ಇದೆ ಇಲ್ಲಿ. ಇದರಲ್ಲೇ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಡಬಲ್ ಕ್ಲಿಕ್ ಹೊಡೆದ್ರೆ ಪ್ಲಸ್ಸು ಆಫ್ ಮಾಡ್ಕೊಬೋದು. ಲಾಕ್ ಮಾಡಿಬಿಟ್ರೆ ನಿಮಗೆ ಟರ್ನ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ, ವೆಹಿಕಲ್ ಮೂವ್ ಆಗೋಲ್ಲ. ಇದು ಬೈಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಡಿಸ್ಟ್ರಿಬ್ಯೂಟರ್. ವಾರಂಟಿ ಕಾರ್ಡ್ ಫಾರ್ ಡೀಲರ್ಸು, ಆಮೇಲೆ ವಾರಂಟಿ ಕಾರ್ಡ್ ಫಾರ್ ಕಾಪಿ ಫಾರ್ ಕಸ್ಟಮರ್ಸು ಇದು ಕೊಡ್ತೀವಿ. ಪ್ಲಸ್ ಇಲ್ಲಿ 4 ಸರ್ವಿಸ್ ಫ್ರೀ ಇರುತ್ತೆ. 1, 2, 3, 4 3000 ಕಿಲೋಮೀಟ್ರಿಗೆ ಇಲ್ಲ 3 ತಿಂಗಳಿಗೆ ಒಂದ್ಸಲಿ ಈ ಬುಕ್ ಎತ್ಕೊಂಬರ್ಬೇಕು. ಬರೋ ಟೈಮಲ್ಲಿ ಫ್ರೀ ಸರ್ವಿಸ್ ಇರುತ್ತೆ. ಲೇಬರ್ ಚಾರ್ಜಸ್ ಇರೋಲ್ಲ. ಹುಡುಗ ಯಾರು ಕೆಲಸ ಮಾಡ್ತಾರೋ ಅವ್ರು ದುಡ್ಡಿರಲ್ಲ. ಅಕಸ್ಮಾತ್ ಆಯಿಲ್ ಹಾಕೋದು, ವಾಷಿಂಗು, ಪಾಲಿಶಿಂಗ್ ಅದಕ್ಕೆ ಚಾರ್ಜಸ್ ಇರುತ್ತೆ. ಇನ್ನೇನಿಲ್ಲ. ಚಾರ್ಜ್ ಮಾಡಿದ್ದೀವಿ ನೋಡಿ ಸರ್. ಒಂದು ಕಂಪ್ನಿಯಲ್ಲಿ ಚಾರ್ಜ್ ಆಗಿತ್ತು, ಇವಾಗ ನಾವು ಇಲ್ಲಿ ಮಾಡಿದ್ದೀವಿ ಶ್ರೀ ವಾಸವಿ ಎಂಟರ್ಪ್ರೈಸಸಲ್ಲಿ. ಇವಾಗ ನಾವು ಟೆಸ್ಟಿಂಗ್ ಮಾಡಿದ್ದೀವಿ, ಚಾರ್ಜ್ ಎಲ್ಲ ಮಾಡಿ 63 ವೋಲ್ಟ್ಸ್ ಪಕ್ಕ ಬರುತ್ತೆ. 100% ಇದೆ ಇಲ್ಲಿ. ಈ 100% ಬಂದು ಕ್ಯಾನ್ ಟೆಕ್ನಾಲಜಿ ಬರುತ್ತೆ ನೋಡಿ. 63 ವೋಲ್ಟ್ ಪರ್ಮನೆಂಟಿಗೆ ತೋರಿಸುತ್ತೆ. 100% ಈ 100% ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಇಲ್ಲೇ ತೋರಿಸ್ತಾ ಇದೆ ನೋಡಿ. 104 ಕಿಲೋಮೀಟ್ರ್ ನಿಮಗೆ ಹೋಗುತ್ತೆ ಮೈಲೇಜು ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಿಮಗೆ. ಇವಾಗ ನೀವೇನು ಅಕಸ್ಮಾತ್ ಇದಕ್ಕೆ ಲೋಡನ್ನು ಹಾಕಿದ್ರಿ, ಈ 104, 110 ಕಿಲೋಮೀಟ್ರ್ ನಾವು ಹೆಂಗೆ ಹೇಳ್ತೀವಿ ಅಂದರೆ ಬಾಡಿ ವೆಯ್ಟ್ ಆಫ್ 70 kgs, ಸ್ಪೀಡ್ ಆಫ್ 25 ಫಸ್ಟ್ ಗೇರಲ್ಲಿ ನಿಮ್ಗೆ ಈ ಮೈಲೇಜ್ ಬರುತ್ತೆ. ನೀವು ಲೋಡೆಲ್ಲ ಹಾಕಿದ್ರೆ ನಿಮಗೆ ಥರ್ಡ್ ಗೇರಲ್ಲಿ, ಸೆಕೆಂಡ್ ಗೇರ್ ಹೋದರೆ 70 to 80 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ನೀವು ಅಪ್ಪು 20 ಡಿಗ್ರಿ ತನಕ ಅಪ್ ಹಚ್ಬೋದು. ಸ್ಪೀಡ್ ಆಫ್ 25 ತನಕ ಹೋಗುತ್ತೆ ನಿಮಗೆ. ಎಕ್ಸ್ಲೇಟರ್ ಎಲ್ಲ ಕೊಟ್ಟರೆ ಎಳಿಯುತ್ತೆ ಗಾಡಿ, ಅರ್ಧ ಟನ್ ತನಕ ಎಳಿಯುತ್ತೆ. ಆಮೇಲೆ ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ. ಮೊಬೈಲ್ ಹೋಲ್ಡ್ರು, ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇಲ್ಲೇ ಬಂದಿದೆ, ಹೊಸ ಮಾಡಲಿದು. ಪ್ಲಸ್ ಕ್ರೂಸ್ ಆಪ್ಷನ್ ಇದೆ, ರಿವರ್ಸ್ ಗೇರ್ ಇದೆ, 1 to 3 ಮೋಡ್ ಇದೆ, ಲೆಫ್ಟ್ ಇಂಡಿಕೇಟ್ರ್, ರೈಟ್ ಇಂಡಿಕೇಟ್ರು, ಆಮೇಲೆ ಪಾರ್ಕಿಂಗ್ ಮೋಡ್ ಇದೆ, RN ಬರುತ್ತೆ, ಆಮೇಲೆ ಹ್ಯಾಂಡಲ್ ಲಾಕ್ ಇದೆ. ಆಮೇಲೆ ನಿಮಗೆ ರಿಮೋಟಲ್ಲೇ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಡಬಲ್ ಕ್ಲಿಕ್ ಹೊಡೆದ್ರೆ ಪ್ಲಸ್ಸು ಆಫ್ ಮಾಡ್ಕೊಬೋದು. ಲಾಕ್ ಮಾಡಿಬಿಟ್ರೆ ನಿಮಗೆ ಟರ್ನ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ, ವೆಹಿಕಲ್ ಮೂವ್ ಆಗೋಲ್ಲ. ಇದು ವೆಹಿಕಲ್ ಫೈಂಡರ್ ಅಂತ, ಎಲ್ಲಿದೆ ಅಂತ ಗಾಡಿ ಹುಡುಕ್ಬೇಕಂದ್ರೆ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ನಿಮಗೆ. ಪ್ಲಸ್ಸು ಫ್ರಂಟ್ ಟು ಬ್ಯಾಕು TVS ಟ್ಯೂಬ್ಲೆಸ್ ಟೈರು 12 ಇಂಚಸ್ಸು, ಫ್ರಂಟ್ ಟು ಬ್ಯಾಕು ಡಿಸ್ಕ್ ಬರುತ್ತೆ. ಪ್ಲಸ್ಸು ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ನೀವು ಬ್ರೇಕ್ ಹಿಡಿದ್ರೆ ಸ್ಕಿಡ್ ಎಲ್ಲ ಆಗೋಲ್ಲ. ಪ್ಲಸ್ಸು ನಿಮಗೆಲ್ಲ ಗೇಜ್ ಎಲ್ಲ ಹೆವಿ ಬರುತ್ತೆ. LFP PO4 ಬ್ಯಾಟ್ರಿ 45H ಇವಾಗ ಕೊಟ್ಟಿರೋದು. ಆಮೇಲೆ ಕ್ಯಾನ್ ಟೆಕ್ನಾಲಜಿ ಚಾರ್ಜರ್ ಬರುತ್ತೆ ನಿಮಗೆ. ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಇರುತ್ತೆ ಇದರಲ್ಲಿ. ಪ್ಲಸ್ಸು ನಿಮಗೆ ಚಕೋರಿ ಬರುತ್ತೆ ಈ ಥರ. ಯಾವ ಬ್ರ್ಯಾಂಡಲ್ಲಿ ನಿಮಗೆ ಈ ಥರದ್ದು ಕೊಡೋಲ್ಲ. ಯಾವುದೇ ಬ್ರ್ಯಾಂಡ್ ಇರಲಿ ಇಂಡಿಯಾದಲ್ಲಿ ನಾರ್ಮಲ್ 3 ಪಿನ್ನದ್ದು ಕೊಡ್ತಾರೆ. ಇದು ಚಕೋರಿ ಓಲಾ ಯಾವ ಥರಕ್ಕೆ ಬರುತ್ತಲ್ಲ ಆ ಥರದ ಚಿಕ್ಕ ಸೈಜ್ ಕೊಟ್ಟಿದ್ದಾರೆ ಇದಕ್ಕೆ. ಈಗ ಹಾಕಿದ ತಕ್ಷಣ ಲಾಕ್ ಆಗಿಬಿಡುತ್ತೆ. ತಿರ್ಗಾ ಓಪನ್ ಮಾಡಬೇಕಂದ್ರೆ ಹಿಂಗೆ ಟರ್ನ್ ಮಾಡಿಬಿಟ್ಟು ಓಪನ್ ಮಾಡಬೇಕು. ಗಾಡಿ ಓಡಿಸ್ಕೊಂಡು ಹೋಗಿ ನಿಲ್ಲಿಸಿದ ತಕ್ಷಣ ಒಂದು 15-20 ನಿಮಿಷ ಗ್ಯಾಪ್ ಬಿಟ್ಬಿಟ್ಟು ನೀವು ಚಾರ್ಜಿಂಗ್ ಆಗಬೇಕು. ತಿರ್ಗಾ ಚಾರ್ಜಿಂಗ್ ಆದಮೇಲೆ 15 ನಿಮಿಷ 20 ನಿಮಿಷ ಬಿಟ್ಟು ಚಾರ್ಜಿಂಗ್ ಎತ್ತಬೇಕು. ಇದಕ್ಕೆ 6 ಸಸ್ಪೆನ್ಷನ್ ಬರುತ್ತೆ ಸರ್. 6 ಸಸ್ಪೆನ್ಷನ್ ಬರುತ್ತೆ. ಲೆಫ್ಟ್ ಟು ರೈಟು ಅಡ್ಜಸ್ಟ್ಮೆಂಟ್ ಬರುತ್ತೆ. ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು. ಇನ್ ಕೇಸ್ ನಾರ್ಮಲ್ ಶಾಕ್ ಅಬ್ಸರ್ ಅಂಗಡಿಗೆ ತೊಗೊಂಡವ್ರೆ, ಮೆಕ್ಯಾನಿಕ್ ಅಂಗಡಿಗೆ ತೊಗೊಂಡ್ರೆ ಹೈಟು ಕಮ್ಮಿ ಜಾಸ್ತಿ ಮಾಡಿ ಕೊಡ್ತಾರೆ. ಫ್ರಂಟು 30 ಗಾಳಿ, ಹಿಂದೆ 40 ಗಾಳಿ. ಇದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ. ಗಾಡಿ ಹಿಂಗೆ ಆಗಿಬಿಟ್ರೆ ಗಾಡಿ ಮುಂದೆ ಹೋಗೋಲ್ಲ ನಿಮಗೆ. 2 ಕಡೆಯೂ ಸ್ಟ್ಯಾಂಡ್ ಬರುತ್ತೆ. ಪ್ಲಸ್ ಇದು ಅಪೋಲೋ ಸ್ಟೀಲಲ್ಲಿ ಮಾಡಿರೋದು. LFP PO4 ಬ್ಯಾಟ್ರಿ ನಾನ್ ಫೈರಬಲ್ ಬರುತ್ತೆ ನಿಮಗೆ. ಗೂಗಲಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಬೋದು. 1 ವರ್ಷಕ್ಕೆ 4 ಸರ್ವಿಸ್ ಫ್ರೀ ಕೊಡ್ತೀವಿ ನಿಮಗೆ. ಲೇಬರ್ ಇರೋಲ್ಲ. ಮಿಕ್ಕಿದ್ದು ಏನು ಕೆಲಸ ಮಾಡ್ದೇನು ಡಿಸ್ಕ್ ಆಯಿಲು, ಬ್ರೇಕ್ ಪ್ಯಾಡ್ಸು, ಪಾಲಿಶಿಂಗು, ವಾಷಿಂಗ್ದು ಆ ಚಾರ್ಜಸ್ ಇರುತ್ತೆ ನಿಮಗೆ. ಬುಕ್ ಕೊಟ್ಟಿದ್ದೀವಿ, ವಾರಂಟಿ ಬುಕ್ಕು, ಬಿಲ್ಲು ಕೊಡ್ತೀವಿ. 3 ವರ್ಷ ಬ್ಯಾಟ್ರಿ ವಾರಂಟಿ ಬರುತ್ತೆ. 30,000 ಕಿಲೋಮೀಟ್ರ್. ಚಾರ್ಜರು, ಮೋಟ್ರು, ಕಂಟ್ರೋಲರು 1 ವರ್ಷ ಇರುತ್ತೆ ನಿಮಗೆ. ಪ್ಲಸ್ ವಾರಂಟಿ ಬಿಲ್ಲಲ್ಲೇ ಎಲ್ಲ ಕೊಟ್ಬಿಡ್ತೀವಿ. ಪ್ರಿಂಟ್ ಮಾಡಿ ಸೀಲೆಲ್ಲ ಹಾಕಿ ಕೊಡ್ತೀವಿ. ಪ್ಲಸ್ ಹೆಲ್ಮೆಟು ಕಂಪಲ್ಸರಿ ಹಾಕ್ಕೊಂಡು ಹೋಗಬೇಕು. ಕಾನೂನು ರೀತಿ ಏನು ರೂಲ್ಸ್ ಇದೆ ಫಾಲೋ ಮಾಡಬೇಕು. ಸಿಗ್ನಲ್ ಜಂಪ್ ಮಾಡಬಾರ್ದು, ನೋ ಎಂಟ್ರಿ ಹೋಗಬಾರ್ದು. ಹೆಲ್ಮೆಟ್ ಕಂಪಲ್ಸರಿ ಹಾಕ್ಕೊಂಡು ಹೋಗಲೇಬೇಕು. ರೂಲ್ಸ್ ಫಾಲೋ ಮಾಡಿದ್ರೆ ನಿಮಗೆ ಸೇಫ್ಟಿ. ಏನೇ ಇರಲಿ 11 ಗಂಟೆಯಿಂದ 6:30 ತನಕ ಫೋನ್ ಮಾಡ್ಬೋದು. ಏನೋ ಡೌಟ್ಸ್ ಏನೋ ಇದ್ದರೆ ಆಫೀಸ್ ನಂಬರ್ ಕೊಟ್ಟಿರ್ತೀವಿ. ಭಾನುವಾರ ಹಾಲಿಡೇ ಇರುತ್ತೆ. ಓಕೆ, ಇನ್ನೇನ ಇದೆ ನನಗೆ ಫೋನ್ ಮಾಡಿ ಕೇಳಿ. ಯಾವುದು ನಾನ್ RTO ಮಾಡಲು ಬರುತ್ತೆ. ಐಕ್ಯಾಟ್ ಅಪ್ರೂವಲ್ ಬರುತ್ತೆ ಇಲ್ಲಿ. ಅಪ್ರೂವ್ಡ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ನ್ಯಾಟ್ರಿಕ್ಸ್ ಐಕ್ಯಾಟ್ ಇರುತ್ತೆ. ನಾವು ನಿಮ್ಗೆ ಒಂದು ಕಾರ್ಡು ಕೂಡ ಕೊಡ್ತೀವಿ. ಎಲ್ಲಮ್ಮ ಕಾರ್ಡದು ಈ ಕಾರ್ಡ್ ಬರುತ್ತೆ. ಇವತ್ತು ನೀವು ಪರ್ಚೇಸ್ ಮಾಡ್ತಾ ಇರೋ ಡೇಟು, ಆಮೇಲೆ ಚಾರ್ಸಿ ನಂಬರು, ಇದನ್ನು ಜೆರಾಕ್ಸ್ ಮಾಡಿ ಗಾಡಿಯಲ್ಲಿ ಇಕ್ಕೊಬೇಕು. ಹೆಲ್ಮೆಟು, ಸಿಗ್ನಲ್ ಜಂಪು, ನೋ ಎಂಟ್ರಿ ಹೋಗಬಾರ್ದು. ಇದಿದ್ದರೆ ಸಾಕು. ಲೋಡೆಲ್ಲ ಹಾಕ್ಕೊಂಡು ಕಟ್ಕೊಂಡು ಹೋಗ್ಬೋದು. ಇನ್ ಕೇಸ್ ನೀವೇನು ಆಲ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಡ್ರಿಲ್ ಮಾಡಿ ನೆಟ್ಟು ಬೋಲ್ಟು ಸಿಸ್ಟಮ್ ಹಾಕ್ಸಿ.
ವೆಲ್ಡಿಂಗ್ ಮಾಡ್ಸೋಕೆ ಹೋಗಬೇಡಿ. ವೆಲ್ಡಿಂಗ್ ಮಾಡಿಸಿದ್ರೆ ಅರ್ಥಿಂಗ್ ಎಲ್ಲ ಕೊಟ್ಟರೆ ಬ್ಯಾಟ್ರಿಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ. ಸರಿ. ನೋಡಿ ಸರ್, ಚಾರ್ಜಿಂಗ್ ಸಾಕೆಟು ಹಿಂಗಿದೆಯಲ್ಲ 3 ಪಿನ್ನು. 3 ಪಿನ್ ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಲಾಕ್ ಆಗುತ್ತೆ. ಲಾಕ್ ಆಯಿತು. ಹಿಂಗೆ ಓಪನ್ ಮಾಡಿದ ತಕ್ಷಣ ರಿಮೂವ್. ಇವಾಗ ಇನ್ನೊಂದು ಹೊಸ ಮಾಡೆಲ್ ಬಿಟ್ಟಿದ್ದಾರೆ ಇದರಲ್ಲಿ, 200 ಕಿಲೋಮೀಟರ್ಸ್ದು. 244 ತೋರಿಸುತ್ತೆ ಮೀಟ್ರಲ್ಲಿ, ಬಟ್ ನಾವು 200 ಹೇಳ್ತೀವಿ. ಇನ್ನೂ ಒಂದು 20-30 ಕಮ್ಮಿನೂ ಬರ್ಬೋದು ಲೋಡೆಲ್ಲ ಹಾಕಿದ್ರೆ. ಹೊಸ ಮಾಡಲು 100 AH ಬ್ಯಾಟ್ರಿ. ಇಂಡಿಯಾದಲ್ಲೇ ಯಾರೂ ಆ ಮಾಡಲ್ ಲಾಂಚ್ ಮಾಡಿಲ್ಲ 100 AH LFP ಬ್ಯಾಟ್ರಿಯಲ್ಲಿ. ಇದು ತಮಿಳ್ನಾಡು ಮ್ಯಾನುಫ್ಯಾಕ್ಚರ್. ಬೈಕ್ ಬೇಕು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸರ್ವಿಸ್ ಇನ್ ಟೈಮಿಗೆ ಕೊಟ್ಟರೆ ಏನೂ ಕಂಪ್ಲೇಂಟ್ಸ್ ಬರೋಲ್ಲ. ತುಂಬ ಡಿಲೇ ಎಲ್ಲ ಮಾಡೋಕ್ಕೋದ್ರೆ 3 ಮಂತ್ಸ್ ಇಲ್ಲ 3000 ಕಿಲೋಮೀಟ್ರ್, ವಿಚ್ ಎವರ್ ಇಸ್ ಅರ್ಲಿಯರ್. ಬಿಲ್ಲಲ್ಲಿ ಹಾಕಿರ್ತೀವಿ ನಿಮಗೆ. ಆಮೇಲೆ ಒಂದು ಹೆಲ್ಮೆಟ್ ಕೊಟ್ಟಿದ್ದೀವಿ, ಆಮೇಲೆ ಡಿಸ್ಕೌಂಟು ಮಾಡಿದ್ದೀವಿ ನಿಮಗೆ. ಥ್ಯಾಂಕ್ ಯು ಸರ್. ಇಲ್ಲಿ ನೆಟ್ ಇದೆ ಅಲ್ಲ, ಇಲ್ಲಿ ತನಕ ಹೋಗ್ಬೋದು. ಇಲ್ಲಿ ನೋಡಿ ವೈಕ್ ಅಂತ ಹಾಕಿರುತ್ತೆ, ಇಲ್ಲಿ ಮೋಟ್ರ್ ಮೇಲೆ ವೈಕ್ ಅಂತ ಹಾಕಿರುತ್ತೆ. ಚಾರ್ಜರ್ ಮೇಲೆ ವೈಕ್ ಇದೆ, ತೋರಿಸಿದ್ದೀನಿ. ಬ್ಯಾಟ್ರಿ ಮೇಲೆ ಕೂಡ ವೈಕ್ ಅಂತ ಬರೆದಿರುತ್ತೆ. ಅವೆಲ್ಲ ಕಂಪ್ನಿಯವ್ರು ಓನ್ ಮಾಡ್ತಾರಂತ ಅರ್ಥ, ಬಾರೋ ಮಾಡಿರಲ್ಲ. ಗ್ರೈಂಡಿಂಗ್ ಮಾಡಿರ್ತಾರೆ 60 ವೋಲ್ಟ್ 45H. ಆಮೇಲೆ ಬೇರೆ ಗಾಡಿಗೆಲ್ಲ ಹಿಂಗೆ ಲಾಕಿಂಗ್ ಸಿಸ್ಟಮ್ ಎಲ್ಲ ಕೊಡೋಲ್ಲ ನಿಮಗೆ. ಬ್ಯಾಟ್ರಿ ಎಲ್ಲ ಶೇಕ್ ಆದರೆ ನಿಮಗೆ ಒಳಗಡೆ BMS ಪ್ರಾಬ್ಲಮ್ಮು, ಅಲೈನ್ಮೆಂಟ್ ಪ್ರಾಬ್ಲಮ್ ಎಲ್ಲ ಬರ್ತದೆ, ಸ್ಟ್ರಿಪ್ಪೆಲ್ಲ. ಸೊ ಇದೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ ಫುಲ್ ಪಕ್ಕ, ಏನು ಸಮಸ್ಯೆ ಬರೋಲ್ಲ ನಿಮಗೆ. ಗ್ರೈಂಡಿಂಗ್ ಆಗಿರುತ್ತೆ, ನೀವು ಎಷ್ಟು ರಬ್ ಮಾಡಿದ್ರೂ ಹೋಗಲ್ಲ. ಬಿಲ್ಲಲ್ಲಿ ಕೂಡ ಇದು ಬ್ಯಾಟ್ರಿ ನಂಬರು, ಮೋಟ್ರ್ ನಂಬರ್ ಬರುತ್ತೆ. ಇದು ನೋಡಿ ಪ್ಲೇಟು, ಇದು ಒಂದು ಪ್ಲೇಟಲ್ಲಿ ಬೇರೆ ಗಾಡಿಗೆ ಒಂದು 3 ಪ್ಲೇಟ್ ಮಾಡ್ಬೋದು. ನೋಡಿ ವೆಯ್ಟ್ ನೋಡಿ ಎಷ್ಟೊಂದು 5-6 kg ಇದೆಯಾ? ಹ್ಞೂ 2-3 kg ಸರ್. ಬೇರೆ ಪ್ಲೇಟೆಲ್ಲ ನಿಮ್ಗೆ ಅಷ್ಟಿರಲ್ಲ. ಜಾನ್ಸನ್, ಆ ಗಾಡಿ ಪ್ಲೇಟ್ ತೊಗೊಂಬ, ಆ ಕಡೆ ಇರೋದು ತೋರಿಸ್ತೀನಿ. ಬೇರೆ ಬ್ರ್ಯಾಂಡು ಗಾಡಿ ಪ್ಲೇಟ್ಗೂ ನಮ್ಮ ಗಾಡಿ ಪ್ಲೇಟ್ಗೂ ಸೈಜು ಡಿಫ್ರೆನ್ಸು ಲೆಂತೆಲ್ಲ ನೀವು ನೋಡ್ಕೊಳ್ಳಿ. ಹೆಸರೆಲ್ಲ ಹೇಳೋದು ಬೇಡ, ಡಿಫ್ರೆನ್ಷಿಯೇಟ್ ತೋರಿಸೋಣ ನಿಮ್ಗೆ ಅಷ್ಟೇ. ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಇದು ಬೇರೆ ಬ್ರ್ಯಾಂಡ್ ಪ್ಲೇಟು, ಸರ್ವಿಸಿಗೆ ಬಂದು ಇಲ್ಲಿ ಮಡಗಿ ಸರ್ ಅಥವಾ ಡಿಫ್ರೆನ್ಷಿಯೇಟ್ ನೋಡಿ. ಓಕೆ, ಎಷ್ಟು ಇಂಚ್ ಡಿಫ್ರೆನ್ಸ್ ಬರುತ್ತೆ. ಹೇಳ್ತಾರೆ ನನಗೆ ಅಲ್ಲಿ ಗಾಡಿ ಕಮ್ಮಿ ಸಿಕ್ಕತ್ತೆ, ಇಲ್ಲಿ ಗಾಡಿ ಕಮ್ಮಿ ಸಿಕ್ಕತ್ತೆ. ನಮ್ಮದೆಲ್ಲ ಕೀ ಇದೆ ಓಪನ್ ಮಾಡೋಕ್ಕೆ. ಇಲ್ಲಿ ನೆಟ್ಟು ಬೋಲ್ಟ್ ಸಿಸ್ಟಮ್. ಈ ಗೇಜ್ ನೋಡಿ, ಈ ಗೇಜ್ ನೋಡಿ, ಹಾಗೆ ಕ್ವಾಲಿಟಿ ಇರುತ್ತೆ ಅಷ್ಟೇ. ಕಮ್ಮಿ ಅನ್ನೋದು ಕಮ್ಮಿ ಕ್ವಾಲಿಟಿ, ಜಾಸ್ತಿ ರೇಟ್ ತೊಗೊಂಡ್ರೆ ಜಾಸ್ತಿ ಕ್ವಾಲಿಟಿ ಅಷ್ಟೇ. ನೀವು ಇದಕ್ಕೋ ತೊಗೊಂಡಿದ್ದೀರಲ್ಲ ಸರ್, ಬೆಸ್ಟು, ತಲೆನೋವಿಲ್ಲ. ಮ್ಯಾಟು ಬರ್ತದೆ ನಮ್ಮ ಗಾಡಿಗೆಲ್ಲ ಫುಲ್ಲು. ಡಿಫ್ರೆಂಟ್ ವೆಹಿಕಲ್ಸ್ಗೆ ಬರೋಲ್ಲ. ಆಮೇಲೆ ಇಲ್ಲಿ ಹ್ಯಾಂಡಲ್ ಲಾಕು ಬರುತ್ತೆ ನಿಮಗೆ, ಇಲ್ಲಿ ಹ್ಯಾಂಡಲ್ ಲಾಕ್ ಮಾಡ್ಬೋದು. ಓಕೆ, ಗಾಡಿ ತಗೊಳ್ತಿದ್ದೀರಾ? ಓಕೆ. ಹೇಗಿರುತ್ತೆ ಸರ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾವೀಗ ಲಗೇಜ್ ಪರ್ಪಸ್ಗೋಸ್ಕರ ನೋಡ್ತಾ ಇದ್ವಿ. ಸೊ ಇದನ್ನು ನಾವು ಏನು ಇದರಲ್ಲಿ ನೆಟ್ಟಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ದೆ, ಮತ್ತು ಆನ್ ದಿ ವೇ ದಾರಿಗಳಲ್ಲೂ ನೋಡಿದೆ, ವಿಚಾರಿಸಿದ್ದೆ ಸ್ವಲ್ಪ ಜನನ. ಸೊ ಅದಕ್ಕೆ ಬೆಸ್ಟ್ ಅನ್ನಿಸ್ತು, ಯಾಕಂದರೆ ಸ್ಪೇಸ್ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಇವಾಗ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ಚೇಸ್ ಮಾಡ್ತಿದ್ದೀರಾ? ಈಗ ಕಾರ್ಗೋಲ್ಲಿ ತುಂಬ ಕಂಪ್ನಿಗಳು ವೆಹಿಕಲ್ ಇದ್ದಾವೆ, ಬೈಕೆ ಯಾಕೆ ಅಂತ? ಬೈಕೆ ಒಳಗಡೆ ಅದೇ ಅವರು ಈಗ ಹೇಳ್ದಂಗೆ ರಿವ್ಯೂಸು ನೋಡಿದ್ವಿ ಸ್ವಲ್ಪ. ಓಕೆ, ರಿವ್ಯೂ ನೋಡಿದ್ದೆ. ರಿವ್ಯೂ ಒಳಗಡೆ ಗೂಗಲಲ್ಲಿ ರಿವ್ಯೂ ನೋಡಿದ್ದೆ. ಒಳಗಡೆ ಏನು ಅಷ್ಟೊಂದೇನು ಕಂಪ್ಲೇಂಟ್ಸ್ ಯಾವುದೂ ಇಲ್ಲ. ಆಮೇಲೆ ಇದು ಏನಂತಾರೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿ, ಮೇಯ್ನ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈ ಬೈಕೇನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಫೀಚರ್ಸ್ ಎಷ್ಟು ಇದು ಹೇಳಿದ್ದಾರೆ? ಮೈಲೇಜ್ ಎಲ್ಲ ಎಷ್ಟು ಹೇಳಿದ್ದಾರೆ? ಮೈಲೇಜು 110 ಕಿಲೋಮೀಟ್ರದ್ದು ಇದು. ಓಕೆ, ಆಮೇಲೆ 55 ಸ್ಪೀಡ್ ಅಂತ ಹೇಳಿದ್ದಾರೆ. ವಾರಂಟಿ? ವಾರಂಟಿ ಬಗ್ಗೆ ಏನು ಇನ್ನೂ ಎಕ್ಸ್ಪ್ಲನೇಷನ್ ಆಗಿಲ್ಲ. ಈಗ ಬಂದಿದ್ದೀವಿ. ಲೋಡ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಎಷ್ಟು ಕೆಜಿ ಕೆಪಾಸಿಟಿ? ಎಷ್ಟು 400 300 ಆಯಿತು. 350 to 500 kg ಫುಲ್ಲಿಂಗ್ ಕೆಪಾಸಿಟಿ.
ಫುಲ್ಲಿಂಗ್ ಕೆಪಾಸಿಟಿ ಹಾಂ ಆವಾಗ ಸ್ಪೀಡ್ ಡೌನ್ ಆಗುತ್ತೆ ಅಂತ ಹೇಳಿದರು. ಸರ್ ಹೆಂಗೆ ಗೊತ್ತಾಯ್ತು ಇಲ್ಲಿ ಇರೋದು ಅಂತ? ಇದು ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ಗೂಗಲ್ ಸರ್ಚ್ ಮಾಡಿ ಬಂದಿದ್ದು. ಹೌದು, ಗೂಗಲ್ ಸರ್ಚ್ ಮಾಡಿಬಿಟ್ಟೆ ಬಂದಿದ್ದು ನಾವು. ಫ್ಯೂಚರ್ ಅವರು ಬೇರೆ ಕಾರ್ಗೋ ನೋಡಿದ್ರಾ? ಇಲ್ಲ, ಕಾರ್ಗೋ ಎಲ್ಲೂ ನೋಡೋಕೆ ಹೋಗಿಲ್ಲ ನಾವು. ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀರಾ? ಡೈರೆಕ್ಟ್ ವೈಕೆನೇ ಸರ್ಚ್ ಮಾಡಿದ್ವಿ. ಇನ್ನೊಂದು ಕುಂಕಿ ಅದನ್ನೆಲ್ಲ ನೋಡಿದ್ವಿ, ರಿವ್ಯೂ ಚೆನ್ನಾಗಿರಲಿಲ್ಲ ಅದರಲ್ಲಿ. ಮತ್ತು ಅದಕ್ಕೋಸ್ಕರ ವೈಕೆನೇ ನಾವು ನೋಡ್ಕೊಂಡ್ಬಂದ್ವಿ. ಏನಾದ್ರು ಆಫರ್ ಕೊಟ್ಟಿದ್ದಾರಾ? ಆಫರ್ ಏನು ಅದ್ರ ಬಗ್ಗೆ ಏನು ತಿಳಿಸ್ಕೊಟ್ಟಿಲ್ಲ. ಏನಾದ್ರು ಈಗ ಗಿಫ್ಟ್ ಕೊಡೋವಂಥದ್ದು ಆ ಥರ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ, ಅದ್ರ ಬಗ್ಗೆ ಏನು ಇನ್ನೂ ಹೇಳಿಲ್ಲ. ಹೆಲ್ಮೆಟ್ ಎಲ್ಲ ಕೊಟ್ಟಿದ್ದಾರಾ? ಹೆಲ್ಮೆಟ್ ಹೇಳ್ತಾ ಇದ್ದಾರಲ್ಲ ಈಗ. ಸರ್ಪ್ರೈಸ್ ಗಿಫ್ಟ್ ಗಿಫ್ಟ್ ಈಸ್ ನಾವು ಡಿಸ್ಕೌಂಟ್ ಮಾಡಿದೀವಿ ಅವ್ರಿಗೆ. ಪ್ಲಸ್ ಇದರಲ್ಲಿ ಬಂದು ಅವ್ರಿಗೆ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಹೇಳಿದೀವಿ. ಕ್ಯಾನ್ ಟೆಕ್ನಾಲಜಿ ಇಂಡಿಯಾದಲ್ಲೇ ಈ ತರ ಕ್ವಾಲಿಟಿ, ಈ ತರ ಗೇಜು, ಈ ತರ ಥಿಕ್ನೆಸ್ಸು, ಆಮೇಲೆ ಮೇಯ್ನ್ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ಓಕೆ, ಈಗ ಅವ್ರಿಗೆ ಏನು ಗಿಫ್ಟ್ ಕೊಟ್ಟಿದ್ದೀರಾ? ಇವಾಗ ಹೆಲ್ಮೆಟ್ ಕೊಟ್ಟಿದ್ದೀವಿ, ಆಮೇಲೆ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದೀವಿ, ಡಿಸ್ಕೌಂಟ್ ಬೇರೆ ಪ್ಲಸ್ ಸರ್ವಿಸು ಬುಕ್ ಕೊಟ್ಟಿದ್ದೀವಿ. ಕೆಲಸ ಮಾಡ್ತಾರಲ್ಲ ಹುಡುಗರು, ಲೇಬರು, 4 ಸರ್ವಿಸ್ ವರ್ಷಕ್ಕೆ 3000 ಕಿಲೋಮೀಟ್ರ್ 3 ತಿಂಗಳಿಗೆ ಒಂದ್ಸಲಿ ಫ್ರೀ ಸರ್ವಿಸ್ ಇರುತ್ತೆ. 2 ಸರ್ವಿಸ್ ಅವ್ರೇನೋ ಬಂದು ಮಾಡಿಸ್ಕೊಂಡಿಲ್ಲ ಅಂದರೆ 3ನೇ ಸರ್ವಿಸಿಂದ ಎಂಟೈರ್ ವೆಹಿಕಲ್ಗೆ ವಾರಂಟಿನೇ ವಾಯ್ಡ್ ಆಗೋಗುತ್ತೆ. ಅವ್ರು ಇನ್ ಟೈಮಿಗೆ ಬರಬೇಕು, ಮಾಡಿಸ್ಕೊಬೇಕು. ತಿರ್ಗಾ ಮಾಡಿಸ್ತೀರ ಏನೋ ಸಮಸ್ಯೆ ಎಲ್ಲ ಆಗಿದ್ರೆ ನಮ್ಮ ಮೇಲೆ ಹೊಣೆ ಹಾಕ್ಬಾರ್ದು. ಓಕೆ, ನಾವು ಬುಕ್ ಕೂಡ ಕೊಡ್ತೀವಿ ಅವ್ರಿಗೆ, ಇವಾಗ ಮ್ಯಾನ್ಯುವಲ್ ಬುಕ್. ಸರ್ ನಿಮಗೆ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಸರ್? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಕ್ಸ್ಪ್ಲನೇಷನ್ ಮಾಡೋದು ಸ್ಟಾರ್ಟಿಂಗ್ ಬಂದಾಗ ಅದೆಲ್ಲ ಓಕೆ. ಅಂದರೆ ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾನ್ಫಿಡೆನ್ಸ್ ಬರುತ್ತೆ. ಹೌದು. ಓಕೆ ಸರ್. ಆಮೇಲೆ ಬ್ಯಾಗ್ ಯೋಗಾನಂದ ಅಂತ.